ಸ್ವಾಗತ. ಇದನ್ನು ನಾನು ಅಮಾವಾಸ್ಯೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ನಾಳೆ ಇಲ್ಲ ನಾಡಿದ್ದು ಬುಧವಾರ ಬರುವಂತಹ ಅಮಾವಾಸ್ಯೆ ವಿಚಾರ. ಅದರಲ್ಲಿ ತುಂಬ ಜನ ಆಲ್ರೆಡಿ ಎಲ್ಲ ತಿಳ್ಕೊಂಬಿಟ್ಟಿರ್ತೀರ. ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿರೋರು ಒಂಥರ ಸಡಗರ ಸಂಭ್ರಮದಿಂದ ಒಂದು ಆಚರಣೆ ಮಾಡ್ತೀರಾ. ಒಂದು ಗಂಡನ ಪಾದ ಪೂಜೆ ಮಾಡುವಂಥದ್ದು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ ಕೆಲವೊಂದು ವಿಚಾರಗಳನ್ನ. ಆದರೆ ಒಂದು ಪೂಜೆ ಪುನಸ್ಕಾರಗಳು, ಯಾವುದಾದ್ರೂ ವ್ರತ ಆಚರಣೆ ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ನಮ್ಮ ಹಿರಿಯರಿಂದ ಬಂದಿರುವಂತಹ ಕೆಲವೊಂದು ಪೂಜೆಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದರ ಹಿಂದಿನ ಮಹತ್ವವನ್ನು ನಾವು ತಿಳ್ಕೊಳ್ಳಬೇಕಾಗುತ್ತೆ. ಯಾಕಂದರೆ ಜನರೇಷನ್ನು ಬದಲಾವಣೆ ಆದಂತೆಲ್ಲ ನಮ್ಮ ಒಂದು ಆಲೋಚನೆಗಳು ಕೂಡ ಬದಲಾವಣೆ ಆಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹಿಂದೆಲ್ಲ ಈಗ ಭೀಮನ ಅಮಾವಾಸ್ಯೆ ತುಂಬ ಚೆನ್ನಾಗಿ ಆಚರಣೆ ನಡೀತಾ ಇತ್ತು. ಏನಿದು ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ಫಸ್ಟ್ ತಿಳ್ಕೊಳ್ಬೇಕು. ಆದರೆ ಈಗ ಅಮಾವಾಸ್ಯೆ ಬಗ್ಗೆ ನಾನು ಫಸ್ಟ್ ತಿಳ್ಕೊಡ್ತೀನಿ. ನೋಡಿ, ಈ ಅಮಾವಾಸ್ಯೆ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ಇದರಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ. ಸೂರ್ಯಗ್ರಹಣ ಆದರೂ ಕೂಡ ನಮಗೆ ಆಚರಣೆ ಇಲ್ಲ. ಯಾಕಂದರೆ ನಮಗಿಲ್ಲಿ ಗೋಚಾರ ಆಗ್ತಾ ಇಲ್ಲ. ಎಲ್ಲರೂ ತಿಳ್ಕೊಳ್ಬೇಕು, ಗ್ರಹಣ ಆಗ್ತಾ ಇದೆ ಆದರೆ ಆಚರಣೆ ಇಲ್ಲ ಅಷ್ಟೇ ನಮಗೆ. ಆದರೆ ಗ್ರಹಣದ ಗ್ರಹಣದ ಒಂದು ಫಲಗಳನ್ನು, ಅದು ಶುಭ ಫಲಗಳಾಗ್ಬೋದು ಅಥವಾ ಅಶುಭ ಫಲಗಳನ್ನು ನಾವು ಪಡ್ಕೊಳ್ಳೇಬೇಕಾಗುತ್ತೆ, ಅದನ್ನು ಅನುಭವಿಸಲೇಬೇಕಾಗುತ್ತೆ. ಯಾಕಂದರೆ ಸೂರ್ಯಗ್ರಹಣ ಆದಾಗ ಕೆಲವೊಂದು ಸಮಸ್ಯೆಗಳನ್ನು ನಾವು ನೋಡಲೇಬೇಕಾಗುತ್ತೆ. ಹಾಗಾಗಿ ಈ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ತುಂಬ ವಿಶೇಷವಾಗಿರುವಂತಹ ದಿನವಾಗಿರೋದ್ರಿಂದ ಈ ಬುಧವಾರ ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಗ್ರಹಣಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಒಂದು ಕಡೆ ಗ್ರಹಣಾಚರಣೆ ಅಂತಂದರೆ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು. ಯಾಕೆ ಈ ಸೂರ್ಯಗ್ರಹಣದಿಂದ ಏನೆಲ್ಲ ಸಮಸ್ಯೆಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆ ಈಗ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಈಗ ಭೀಮನ ಅಮಾವಾಸ್ಯೆ ಅಂತಂದರೆ ಈ ಗಂಡನ ಪಾದ ಪೂಜೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈಗ ಮನೆ ಕೂಡ ನಾವು ಸುಮ್ಮನೆ ಹಿಂಗೆ ಮಾತಾಡಬೇಕಾದ್ರೆ ತುಂಬ ಜನ ಕೇಳ್ತಾ ಇದ್ರು, ಗುರುಗಳೇ ಮದುವೆ ಆಗಿರೋರು ಏನೋ ಗಂಡನ ಪೂಜೆ ಮಾಡ್ತಾರೆ, ನಾವು ಯಾರನ್ನ ಪೂಜೆ ಮಾಡೋದು ಗುರುಗಳೇ ಅಂತ ಹೇಳ್ತಾ ಇರ್ತಾರೆ. ಇದು ನೋಡಿ, ಈಗ ಭೀಮನ ಅಮಾವಾಸ್ಯೆ ಅಂತಂದರೆ ಗಂಡನಿಗೆ ಪೂಜೆ ಮಾಡಿ ಒಂದು ವಿಡಿಯೋ ಮಾಡಿಸಿ ನೀವು ಇನ್ಸ್ಟಾಗ್ರಾಮಲ್ಲೋ ಅಥವಾ ನಿಮ್ಮ ಮೊಬೈಲ್ಸಲ್ಲಿ ಹಾಕೋದಲ್ಲ ಅದು ಪೂಜೆ. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ನಾವು ಹೇಳ್ತೀವಿ. ಯಾಕಂದರೆ ಈ ಭೀಮನ ಅಮಾವಾಸ್ಯೆ ದಿನ ನೀವು ಮಾಡುವಂಥದ್ದು ಗಂಡನ ಪೂಜೆ ಅದಷ್ಟೇ ಅಲ್ಲ, ಅದು ಮಾಡಬೇಕು. ಆದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಆಚರಣೆ ಮಾಡಬೇಕು ಮನೆಯಲ್ಲಿ ನೀವು ಮೊದಲೇದಾಗಿ. ಅದರಿಂದಲೇ ಫಲ ಸಿಗೋದು. ಇಲ್ಲ ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರೆ ನಾನು ಮಾಡಬೇಕು, ಕೆಲವರು ಸುಮ್ಮನೆ ಏನು ಗೊತ್ತಾ ವೀಡಿಯೋಗೋಸ್ಕರ ಮಾಡ್ತಾ ಇರ್ತಾರೆ ತುಂಬ ಜನ. ಏಕೆಂದರೆ ನಾನು ಆವಾಗಲೇ ಹೇಳಿದೆ, ಕಾಲ ಯಾವ ರೀತಿ ಬದಲಾವಣೆ ಆಗ್ತಿದೆ, ಜನರೇಷನ್ ಯಾವ ರೀತಿ ಬದಲಾವಣೆ ಆಗ್ತಿದೆ, ಆ ರೀತಿ ಕೆಲವೊಂದು ಆಚಾರ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಮಾಡಬೇಕು. ಕೆಲವರು ತೋರಿಕೆಗೆ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ತುಂಬ ನಿಮಗೆ ಜ್ಯೋತಿಷಿಗಳು ಕೂಡ ಹೇಳ್ತಾ ಇದ್ದಾರೆ, ಇದನ್ನು ಹಿಂದಿನ ತುಂಬ ಮಹತ್ವ ಇದೆ, ನೋಡಿ ಮಾಡಬೇಕು, ಸುಮ್ಮನೆ ಏನೋ ಫೋಟೋಗೋಸ್ಕರ ವೀಡಿಯೋಗೋಸ್ಕರ ಮಾಡಬಾರ್ದು. ಇಂಥದ್ದೆಲ್ಲ ಕೂಡ ಎಷ್ಟೋ ಬುದ್ಧಿವಂತಿಕೆ ಹೇಳ್ತಾ ಇರ್ತಾರೆ. ಆದರೂ ಮಾಡ್ಬೋದು. ಈಗ ನೋಡಿ, ಪೂಜೆ ನಿಜವಾಗ್ಲೂ ನೀವೇ ಮಾಡ್ತಾ ಇರ್ತೀರಾ, ಪೂಜೆ ನಡೀತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಹಾಕೋದು ತಪ್ಪಂತ ಏನಲ್ಲ. ಅದಕ್ಕೆ ಮುಂಚೆ ಏನು ಪೂಜೆ ಮಾಡಬೇಕು ಅದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಸುಮ್ಮನೆ ಯಾರೋ ನಿಮ್ಮ ಗಂಡನ ತಟ್ಟೆ ಇಟ್ಬಿಟ್ಟು ಗಂಡನ ಪಾದ ಪೂಜೆ ಮಾಡಿಬಿಟ್ಟು ಅಷ್ಟು ಅದಲ್ಲ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ನೋಡಿ, ಪ್ರಾತಃ ಕಾಲದಲ್ಲಿ ಅಮಾವಾಸ್ಯೆ ದಿನ ಕೆಲವೊಂದು ಸಣ್ಣ ಪೂಜೆ ಹೇಳ್ಕೊಡ್ತೀನಿ ಚಿಕ್ಕದಾಗೇನೆ. ಯಾಕೆಂದರೆ ಕೆಲವರಿಗೆ ಅವಕಾಶಗಳಿರುತ್ತೆ, ಕೆಲವರಿಗೆ ಅವಕಾಶಗಳು ಇರೋದಿಲ್ಲ, ಕೆಲವರಿಗೆ ರಜಾ ಇರೋದಿಲ್ಲ, ಏನೋ ಕೆಲಸ ಕಾರ್ಯಗಳಿರುತ್ತೆ, ಸ್ವಲ್ಪ ಬೇಗ ಹೋಗಬೇಕಾಗಿರುತ್ತೆ. ಅದರಲ್ಲೂ ಏನೋ ಒಂದು ಮಾಡೋಣ ಅಂತ ಮಾಡ್ತಾ ಇರ್ತೀರ. ಅದರಲ್ಲಿ ನಾವೇನೋ ಹೇಳೋಕ್ಕೆ ಹೋಗಿ ನೀವು ಅದನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಚಿಕ್ಕದಾಗಿ ಸಣ್ಣ ಒಂದು ಭೀಮೇಶ್ವರ ವ್ರತದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಯಾರೆಲ್ಲ ಈ ಶಿವನ ಆರಾಧನೆ ಮಾಡ್ತಾ ಇರ್ತೀರ, ನಿಮ್ಮ ಮನೆಯಲ್ಲಿ ಶಿವ ಮತ್ತು ಪಾರ್ವತಿಯ ಫೋಟೋ ಚಿತ್ರಪಟ ಅನ್ನುವಂಥದ್ದು ಇರುತ್ತೆ. ಅಕಸ್ಮಾತ್ ಇಲ್ಲ ಅಂತವರು ನೋಡಿ, ಈಗ ಅರಿಶಿಣ ಹುಂಡೆಯಲ್ಲಿ ನಾವು ಶಿವ ಪಾರ್ವತಿ, ಯಾಕೆಂದರೆ ಅರ್ಧನಾರೀಶ್ವರ ಅಂತ ಹೇಳ್ತೀವಿ, ಒಂದೇ ಒಂದು ಅರಿಶಿಣ ಉಂಡೆಯಲ್ಲಿ ಕೂಡ ನಾವು ಶಿವ ಪಾರ್ವತಿಯನ್ನು ಆರಾಧನೆ ಮಾಡ್ಕೊಳ್ತಾ, ಉಮಾಮಹೇಶ್ವರನನ್ನು ಆರಾಧನೆ ಮಾಡ್ಕೊಳ್ತಾ, ಜ್ಯೋತಿರ್ಭೀಮೇಶ್ವರನನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದು, ದೀಪಗಳಲ್ಲಿ ದೇವರನ್ನು ಆರಾಧನೆ ಮಾಡ್ಕೊಳ್ಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ನಿಮ್ಮ ಮನೆಯಲ್ಲಿ ಏನಾದರೂ ನೋಡಿ, ಈಗ ಹಿತ್ತಳ ದೀಪವನ್ನು ಇಟ್ಕೊಂಡಿರ್ತೀರ, 5 ಕಡೆ ಪಂಚದೀಪಗಳು ಅಂತ 5 ಕಡೆ ದೀಪ ಪ್ರಜ್ವಲನೆ ಆಗುವಂಥ ದೀಪ ನಿಮ್ಮಲ್ಲಿ ಇದ್ದಾಗ ಏನು ಮಾಡಬೇಕು, ಆ ಎರಡಕ್ಕೂ ಕೂಡ ನೀವು ಒಂದು ಉಮಾಮಹೇಶ್ವರ ಅಂತ ಜ್ಯೋತಿರ್ಭೀಮೇಶ್ವರನನ್ನು ನಾವು ಆರಾಧನೆ ಮಾಡ್ಕೊಳ್ತಾ, 2 ಪಂಚಾಗ್ನಿ ಅಂತ 5 ದಿಕ್ಕಲ್ಲಿ ಕೂಡ ನೀವು ಬತ್ತಿಗಳನ್ನು ಹಾಕಿ 5 ದೀಪಾರಾಧನೆಯನ್ನು 2 ಒಂದು ದೀಪಗಳಲ್ಲಿ ಮಾಡ್ಕೊಳ್ಬೇಕು. ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಏನೆಲ್ಲ ನೀವು ಮಾಡುವಂಥ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ನೋಡಿ, ಒಂದು ಪೀಠದ ಮೇಲೆ ಒಂದು ಮಣೆ ಏನಾದರೂ ನಿಮ್ಮ ಮನೇಲಿದ್ದರೆ ಮಣೆಯನ್ನು ಇಟ್ಟು ಆ ಮಣೆ ಮೇಲೆ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕಿ ಅದರ ಮೇಲೆ ನೀವು ಮಧ್ಯಭಾಗದಲ್ಲಿ ವಿಳೆದೆಲೆ ತಗೊಳ್ಳಿ, 2 ವಿಳೆದೆಲೆ ತಗೊಳ್ಳಿ. ಈ ವಿಳೆದೆಲೆ ಮೇಲೆ ನೀವೇನು ಮಾಡಬೇಕು, ಅರಿಶಿಣ ಉಂಡೆಯನ್ನು ಮಾಡಿ ಅದನ್ನು ನೀವು ಅದ್ರ ಮೇಲೆ ಇಡಬೇಕಾಗುತ್ತೆ. ಇನ್ನು ನೋಡಿ, ಒಂದು ಕಂಕಣದ ವಿಚಾರವಾಗಿ ನಾನು ತಿಳಿಸ್ಕೊಡ್ತೀನಿ. 16 ಒಂದು ಕಂಕಣವನ್ನು ಕಟ್ಕೊಳ್ಬೇಕು.
ಮಾಡಬೇಕು ಅಂತ ಹೇಳುತ್ತೆ. 16 ಗಂಟುಗಳನ್ನು ಹಾಕಬೇಕು ಅಂತ. ಯಾಕಂದರೆ ನೋಡಿ, ಈಗ ಕೆಲವೊಬ್ಬರು 16 ಹಾಕ್ಕೊಳ್ತಾರೆ, ಕೆಲವರು 9 ಅಂತ ಹೇಳ್ತಾರೆ, ಕೆಲವರು 5 ಅಂತ ಹೇಳ್ತಾರೆ. ಮದುವೆ ಆಗಿರೋರ್ಗೊಂದು, ಮದುವೆ ಆಗದಿರೋರ್ಗೊಂದು ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಏನಿಲ್ಲ. ಅದಕ್ಕೆಂದರೆ ನೀವು ಮಾಡುವಂತಹ ಪದ್ಧತಿಗಳು ನಿಮಗೆ ಗೊತ್ತಿರುವಂಥ ವಿಚಾರದಲ್ಲಿ ಮಾಡ್ಬೋದು, ಅದೇನು ತಪ್ಪಂತ ಏನಿಲ್ಲ. 5 ಆಗ್ಬೋದು, ಅಥವಾ 9 ಆಗ್ಬೋದು, ಅಥವಾ 16 ಗಂಟೆಗಳನ್ನು ಹಾಕುವಂಥದ್ದು ಒಂದು ಅನುಕೂಲ ತರುತ್ತೆ ನಿಮಗೆ. ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ ಅಂತ. ಅರಿಶಿಣದಿಂದ ಮಾಡಿರುವಂಥ ಅಥವಾ ಬಿಳಿ ದಾರವನ್ನು ತಗೊಂಡು ಅರಿಶಿಣವನ್ನು ಬಳಿಬೇಕು. ಅಥವಾ ನಿಮಗೇನಾದರೂ ಅರಿಶಿಣದ ಹಸಿ ದಾರದ ಉಂಡೆ ಅಂತ ಕೇಳಿದ್ರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಿಮಗೆ ಅರಿಶಿಣ ಬಣ್ಣದ ಸಿಕ್ಕರು ಕೂಡ ಅದು ಒಳ್ಳೆಯದೇ. 16 ಗಂಟೆಗಳನ್ನು ಹಾಕಬೇಕು. ಒಂದಿಷ್ಟು ಉದ್ದ ಮಾಡಿಕೊಂಡು 16 ಗಂಟೆಗಳು ಹಾಕ್ಕೊಂಡು ಗಂಡನಿಗೆ ಮತ್ತು ನಿಮಗೆ. ಕೆಲವೊಬ್ರು ಹೂವೆಲ್ಲ ಕಟ್ಕೊಂಡಿರ್ತಾರೆ, ಕಟ್ಕೊಳ್ಬೋದು. ಅಥವಾ ಹೂ ಇಲ್ದಿರನು ಕೂಡ ನಾವು ಅದನ್ನು ಕಟ್ಕೊಳ್ಬೋದು. ಯಾಕಂದರೆ ನೋಡಿ, ಈಗ ಹೂ ಕಟ್ಟಿರ್ತೀರಾ, ಏನೋ ಕೆಲಸ ಕಾರ್ಯ ಮಾಡಬೇಕಾದ್ರೆ ಅದು ಬಿದ್ದೋಗ್ಬಿಡುತ್ತೆ, ಕೆಲವರು ಅದನ್ನು ಏನೋ ಆಗ್ಬಿಡುತ್ತೆ ಅನ್ಕೊಂಡ್ಬಿಡ್ತೀರ. ಅದೆಲ್ಲ ಏನಿಲ್ಲ, ಹೂ ಕಟ್ಕೊಳ್ಬೋದು ಅಥವಾ ಕಟ್ಕೊಳ್ದೇ ಇರ್ಬೋದು. ಅದು ತುಂಬ ವಿಶೇಷವಾಗಿರುವಂಥದ್ದು. ಕಂಕಣ ದಾರವನ್ನು ನಾವು ಕಟ್ಕೊಳ್ಬೇಕಾಗುತ್ತೆ. ಆ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಕಂಕಣ ಕಟ್ಟಿದ ನಂತರ ನೀವು ಪಾದಪೂಜೆ ಮಾಡಬೇಕು ನಿಮ್ಮ ಗಂಡನಿಗೆ. ಅದಕ್ಕೆ ಮುಂಚೆ ದೇವರ ಪೂಜೆ ಮಾಡಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಈ ಜ್ಯೋತಿರ್ಭೀಮೇಶ್ವರ ಒಂದು ಅಕ್ಷತೆಯಲ್ಲಿ ಆ ಒಂದು ದೀಪಗಳಿಗೆ ಆರಾಧನೆ ಮಾಡ್ಕೊಳ್ತಾ ದೀಪರಿಗೆ ಧೂಪಾದಿಗಳನ್ನು ಪೂಜೆ ಮಾಡುವಂಥದ್ದು. ಅಥವಾ ಈ ಪುಷ್ಪಗಳಿಂದ ನಿಮ್ಮ ಮನೇಲಿ ಯಾವುದೇ ಹೂ ಸಿಕ್ಕರೂ ಕೂಡ ಇವತ್ತು ನೀವು ಪೂಜೆ ಮಾಡಬಹುದು. ಅದ್ರ ಜೊತೆ ಶಿವನನ್ನು ಆರಾಧನೆ ಮಾಡ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನ ನಾನು ಮನೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ, ಮದುವೆ ಆಗಿರೋರಿಗೆ ಹೇಳ್ತಾ ಇದ್ದೀನಿ, ಮದುವೆ ಆಗದೇ ಇರೋರಿಗೆ ಇನ್ನೂ ಹೇಳ್ಕೊಡ್ತೀನಿ ಅದೇ ರೀತಿ ಯಾವ ರೀತಿ ಮಾಡಬೇಕು ಅಂತ. ಈ ರೀತಿ ಮಾಡ್ಕೊಳ್ತಾ ಇನ್ನಕ್ಕೆ ಕೆಲವೊಬ್ಬರು ಈ ಒಂದು ತಂಬಿಟ್ಟಿನ ಉಂಡೆಗಳನ್ನು ಮಾಡುವಂಥದ್ದಿದೆ. ಕೆಲವರು ಏಕೆಂದರೆ ಹಬ್ಬದ ವಾತಾವರಣ ಆಗಿರೋದ್ರಿಂದ ಮನೆಯಲ್ಲಿ ಏನು ಮಾಡ್ತಾರೆ, ಈ ಹೋಳಿಗೆ ಒಬ್ಬಟ್ಟುಗಳನ್ನು ಮಾಡ್ತಾ ಇರ್ತೀರ. ಆ ಊರಿನದಿಂದ ಕೆಲವೊಂದು ದೀಪಗಳನ್ನು ಮಾಡುವಂಥದ್ದು. ಅದರಲ್ಲಿ 9 ಮಾಡಬೇಕು, ಇಲ್ಲ 5 ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಮದುವೆ ಆಗಿರೋರು 9 ಮಾಡಿ, ಮದುವೆ ಆಗದೇ ಇರೋರು 5 ಮಾಡಿ ಅಂತ ಹೇಳ್ತಾರೆ. ನೋಡಿ, ಯಾರೆಲ್ಲ ಮದುವೆ ಆಗಿಲ್ಲ ನಿಮಗೆ ಇದೇ ಪೂಜೆ ಸೇಮ್ ಇದೇ ರೀತಿಯೇ ಒಂದು ಚಿತ್ರಪಟದಲ್ಲಿ ಶಿವ ಪಾರ್ವತಿಯರನ್ನು ಪೂಜೆ ಮಾಡ್ಕೊಳ್ಳುವಂಥದ್ದು. ಫೋಟೋ ಇಲ್ಲ ಅಂತಂದರೆ ಅದೇ ಹರಿಶಿಣ ಒಂದು ಬಿಂಬದಲ್ಲಿ 2 ದೀಪಗಳನ್ನು ಇಟ್ಟು ಆ ದೀಪದ ಜೊತೆಯಲ್ಲಿ 5 ಪಂಚದೀಪಗಳು ಅಂತ ಹೇಳ್ತೀವಿ, ಹೂರಣ ಮಾಡಿರೋದು. ಅಥವಾ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮನೇಲಿ ಏನಾದರೂ ಈಗ ಹಬ್ಬದ ವಾತಾವರಣ ಏನು ಮಾಡ್ತಾ ಇಲ್ಲ, ಹೋಳಿಗೆ ಒಬ್ಬಟ್ಟುಗಳೇನು ಮಾಡ್ತಾ ಇಲ್ಲ ಅಂತಂದರೆ, ಯಾಕೆಂದರೆ ಹೂರಣ ಸಿಗೋದಿಲ್ಲ ನಿಮಗೆ, ನೀವೇನು ಮಾಡಬೇಕು, ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ, ಅಥವಾ ತುಪ್ಪದ ಜೊತೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೀವು ಅದನ್ನು ಒಂದು ಉಂಡೆ ಥರ ಮಾಡಿಕೊಂಡು ಅದರಲ್ಲಿ ನೀವು ಮದುವೆ ಆಗಿರೋರು ಯಾರೆಲ್ಲ ಇದ್ದೀರೋ 9 ದೀಪಗಳನ್ನು ಹಚ್ಚಬೇಕಾಗುತ್ತೆ. ಮದುವೆ ಆಗದೇ ಇರೋರು ಈ 5 ದೀಪಗಳನ್ನು ಒಂದು ದೇವರ ಮುಂದೆ ಏನು ಪೀಠ ಇಟ್ಟಿರ್ತಿರಲ್ಲ ಅದ್ರ ಮುಂದೆ ವಿಳೆದೆಲೆಯಲ್ಲೇ ಇಡಬೇಕು. ವಿಳೆದೆಲೆಯಲ್ಲಿ 2 ವಿಳೆದೆಲೆ ತಗೊಳ್ಳಿ, 5 ಇಟ್ಬಿಟ್ಟು ಅದನ್ನು ಏನು ಮಾಡಬೇಕು, ನೀವು ಸುಮಂಗಲಿಯರಿಗೆ ಕೊಡಬೇಕು. ಸಾಯಂಕಾಲ, ಇವತ್ತು ನಾಳೆ ಸಾಯಂಕಾಲ ಅಥವಾ ಬೆಳಗ್ಗೆನೇ ಯಾರಾದರೂ ಬಂದರೆ ಅದನ್ನು ಕೊಡುವಂಥದ್ದು ಕೆಲಸ ಮಾಡ್ಕೊಳ್ಳಿ ಸುಮಂಗಲಿಯರಿಗೆ. ಅದನ್ನು ಪ್ರಸಾದವಾಗಿ ನೀವು ಕೂಡ ತಗೊಳ್ಬೇಕಾಗುತ್ತೆ, ಯಾವುದು ದೀಪ ಪೂಜೆ ಮಾಡಿರುವಂಥದ್ದು. ಇನ್ನು ಈ ಪಾದ ಪೂಜೆ ಮಾಡುವಂಥ ವಿಚಾರಕ್ಕೆ ಬರ್ತೀನಿ. ನೋಡ್ಕೆಂದರೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ಒಂದು ಆಚರಣೆಗೂ ಕೂಡ ಅದರ ಹಿಂದೆ ಒಂದು ಯಾಕೆಂದರೆ ಒಂದು ಮಹತ್ವ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಪಾದಪೂಜೆಯನ್ನು ಮಾಡಬೇಕು ಅಂತ. ಸಾಮಾನ್ಯವಾಗಿ ಪಾದಪೂಜೆ ಮಾಡುವಂಥದ್ದು ನೋಡಿ, ನಮ್ಮ ಹಿರಿಯರಿಂದ ಹಿಂದಿನಿಂದನೂ ಕೂಡ ಬರ್ತಾ ಇದೆ. ಅದು ಯಾವತ್ತೋ ಬರೇ ಇದ್ರ ದಿನ ಪಾದಪೂಜೆ ಮಾಡೋದಲ್ಲ. ಸಾಮಾನ್ಯವಾಗಿ ಹೆಂಡತಿ ಯಾವಾಗಲೂ ಕೂಡ ಗಂಡನ ಪಾದವನ್ನು ಸ್ಪರ್ಶ ಮಾಡಬೇಕು ಅಂತ ಹೇಳ್ತಾರೆ. ಒತ್ತೋದು ಅನ್ನೋಂಥದ್ದು ನೋಡಿ, ಸ್ಪರ್ಶ ಯಾವಾಗ ಆಗುತ್ತೆ, ಒಂದು ಕಡೆ ಏನು ಹೇಳ್ತಾರೆ ನೋಡಿ, ನಮಗೆ ಆದಿತ್ಯರ ನವಗ್ರಹಗಳನ್ನು ನಾವು ಪೂಜೆ ಮಾಡ್ತಾ ಇರ್ತೀವಲ್ವ. ನೋಡಿ, ನಾವು ಒಂದೊಂದು ವಿಚಾರದಲ್ಲಿ ಕೂಡ ಆದಿತ್ಯರ ನವಗ್ರಹಗಳು ನೋಡ್ತೀವಿ. ಅದು ಜಾತಕ ನೋಡುವಾಗ ಆಗಲಿ ಅಥವಾ ಏನೋ ಸಮಸ್ಯೆಗಳು ಬಂದರೂ ಕೂಡ ನವಗ್ರಹಗಳು ಯಾವ ರೀತಿ ನಿಮ್ಗೆ ಚಲನವಲನ ಅಥವಾ ಗ್ರಹಚಾರ ಫಲ ಯಾವ ರೀತಿ ಇದೆ, ಇದೆಲ್ಲ ನೋಡಿಕೊಂಡೇ ನಿಮಗೆ ಒಂದು ಏನಾದರೂ ಒಂದು ಪರಿಹಾರ ಕೊಡುವಂಥದ್ದು ಆಗ್ತಾ ಇರುತ್ತೆ. ನೋಡಿ, ನವಗ್ರಹಗಳು ದೇವಸ್ಥಾನದಲ್ಲಿ ಅಲ್ಲ, ನಮ್ಮ ಮನೆಯಲ್ಲೂ ಕೂಡ ನಾವು ನವಗ್ರಹಗಳನ್ನು ನೋಡ್ಬೋದು. ಯಾಕೆಂದರೆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಗ್ರಹಗಳ ಅಸ್ತಿತ್ವ ಇರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಕೂಡ ನಾವು ಆದಿತ್ಯ ನವಗ್ರಹಗಳನ್ನು ನೋಡ್ಬೋದು. ನೋಡಿ, ಹೆಣ್ಣು ಮಕ್ಕಳ ಅಂಗೈಯಲ್ಲಿ ಕೈಯಲ್ಲಿ ಶುಕ್ರ ಅಧಿದೇವತೆ ಆಗಿರ್ತಾನೆ ಅಂತ ಹೇಳ್ತಾರೆ. ಶುಕ್ರನ ಒಂದು ಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಗಂಡನ ಪಾದದಲ್ಲಿ ಶನಿಯ ಸ್ಥಾನ ಅಂತ. ನೋಡಿ, ಈಗೇನಾದರೂ ನಾವೇನಾದರೂ ಕಾಲು ತೊಳ್ಕೊಬೇಕಾದ್ರೆ ನೀಟಾಗಿ ಕಾಲು ತೊಳ್ಕೊಳ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಸುಮ್ಮನೆ ಅರ್ಧಂಬರ್ಧ ಹಿಂಗೆ ತೊಗೊಂಡು ಬಂದರೆ ಬೈತಾರೆ ಮನೆಯಲ್ಲಿ. ಯಾಕೆಂದರೆ ಶನಿ ವಾಸ ಮಾಡ್ತಾ ಇರ್ತಾನೆ, ಆ ರೀತಿ ಶನಿಗೆ ಅಪಚಾರಗಳನ್ನು ಮಾಡಬಾರ್ದು ಅಂತ. ಯಾರು ಹೆಣ್ಣು ಮಕ್ಕಳು ಅವರ ಗಂಡನ ಪಾದವನ್ನು ಸ್ಪರ್ಶ ಮಾಡ್ತಾ ಇರ್ತಾರೆ ನೋಡಿ, ಇರುವಂತಹ ಶನಿದೋಷ ನಿವಾರಣೆ ಆಗುತ್ತೆ, ಧನಲಕ್ಷ್ಮಿ ಆಗಮನ ಆಗುತ್ತೆ. ಯಾಕೆಂದರೆ ಶುಕ್ರನನ್ನು ನಾವು ನೋಡಿ, ಶುಕ್ರವಾರ ಲಕ್ಷ್ಮಿ ಅಲ್ವಾ, ಶುಕ್ರ ಬಲಗೊಳ್ತಾನೆ. ನಿಮ್ಮ ಜಾತಕದಲ್ಲಿನಾದರೂ ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿದ್ದು ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದ್ದು, ಹಣ ನಿಲ್ತಾ ಇಲ್ಲ, ನಿಮಗೇನಾದರೂ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಸಾಲಬಾಧೆಯಿಂದ ಇದ್ದರೆ ನೋಡಿ, ಅದಕ್ಕೋಸ್ಕರ ಗಂಡನ ಪಾದ ಸ್ಪರ್ಶ
ಯಾಕಂದರೆ ಏನೇ ಆಗಲಿ ಕೂಡ ಗಂಡನ ಒಳ್ಳೇದಾಗಲಿ ಕೆಟ್ಟದ್ದಾದರೂ ಕೂಡ ಹೆಂಡತಿಗೂ ಕೂಡ ಸಮಪಾಲು ಅಂತ ಅಲ್ವಾ. ಹಾಗಾಗಿ ನೀವು ಮಾಡುವಂತಹ ಪುಣ್ಯದಲ್ಲಿ ಗಂಡನಿಗೂ ಕೂಡ ಅನುಕೂಲಗಳು ಬರುತ್ತೆ. ಇದರಿಂದ ಅಭಿವೃದ್ಧಿ ಆಗುವಂಥದ್ದು, ದಾಂಪತ್ಯ ಸುಖ ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿನೇ ಪಾದಸ್ಪರ್ಶ ಆಗಬೇಕು ಅಂತಲೇ ಈ ಪಾದ ಪೂಜೆ ಮಾಡುವಂಥದ್ದು. ಯಾಕೆಂದರೆ ಎಷ್ಟೋ ಜನ ಮಾಡ್ತೀರಾ, ಅದ್ರ ಹಿನ್ನೆಲೆ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಗಂಡನ ಪಾದದಲ್ಲಿರುವಂಥ ಶನಿ ಆಕ್ಟಿವ್ ಮಾಡಬೇಕು. ಏನಾದರೂ ಶನಿ ನೀಚ ಸ್ಥಾನದಲ್ಲಿ ಶನಿ ದೋಷಗಳು ಬರ್ತಾ ಇದ್ರೆ ಅದು ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮಗೆ. ಅದ್ರ ಜೊತೆ ದಾಂಪತ್ಯ ಸುಖ, ಯಾಕೆಂದರೆ ಉಮಾಮಹೇಶ್ವರ ಪೂಜೆ ಆಗ್ತಾ ಇದ್ದೀರಿ, ಜ್ಯೋತಿರ್ಭೀಮೇಶ್ವರ ಪೂಜೆನೂ ಮಾಡ್ತಾ ಇದ್ದೀರಾ ಅಲ್ವಾ. ಪಾರ್ವತಿ ಪರಮೇಶ್ವರ ಥರ ಇರಬೇಕು ಅಂತ ಹೇಳ್ತಾರೆ. ಎಂಥ ಸಮಯದಲ್ಲೂ ಕೂಡ ಈ ದಂಪತಿಗಳು ಬಿಟ್ಟೋಗಿಲ್ಲ. ನಾವು ಪುರಾಣಗಳಲ್ಲಿ ನೋಡುವಾಗ, ಹಿಂದೆ ಯಾವುದೇ ಕಥೆಗಳಲ್ಲಿ ನೋಡುವಾಗ ಹೇಳ್ತಾ ಇರ್ತಾರಲ್ವ, ಅದೇ ರೀತಿ ನಮ್ಮ ಒಂದು ಜೀವನ ಯಶಸ್ಸಾಗಬೇಕು, ದಾಂಪತ್ಯ ಸುಖ ಇರಬೇಕು ಅಂತ ಹೇಳ್ತಾರೆ. ಪಾದ ಪೂಜೆಯನ್ನು ಮಾಡ್ಕೊಳ್ತಾ ನಿಯಮಿತವಾಗಿ ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಮನೇಲೆ ದೊಡ್ಡವರಿದ್ರೆ ಹೇಳ್ಕೊಡ್ತಾರೆ. ಪಾದಗಳಿಗೆ ಅರಿಶಿಣ ಕುಂಕುಮ ಗಂಧಾದಿಗಳ ಲೇಪನೆ ಮಾಡುವಂಥದ್ದು, ಪಾದ ತೊಳೆಯುವಂಥದ್ದು, ಧೂಪದೀಪಾದಿಗಳಿಂದ ಪುಷ್ಪದಿಂದ ಇಟ್ಟು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅವರಿಗೆ ಅಕ್ಷತೆಯನ್ನು ಕೊಟ್ಟು ನಿಮ್ಮ ಪತಿದೇವರು ಅಂತ ಹೇಳೋದು, ಗಂಡನಿಗೆ ಅಕ್ಷತೆಯನ್ನು ಕೊಂಡು ಆಶೀರ್ವಾದವನ್ನು ಪಡ್ಕೊಳ್ಳಬೇಕು. ಇದರಿಂದ ನೋಡಿ, ಹೊಸದಾಗಿ ಯಾರೆಲ್ಲ ಮದುವೆ ಆಗಿರ್ತೀರ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸಂತಾನಾಭಿವೃದ್ಧಿ ಆಗ್ಬೋದು. ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಸಂತಾನಗಳು ನೋಡ್ತಾ ಇರ್ತಾರೆ, ಸಂತಾನ ಆಗಬೇಕಾಗಿರುತ್ತೆ. ಅದೆಲ್ಲವೂ ಕೂಡ ಮನೆ ಅಭಿವೃದ್ಧಿ ಆಗೋದು ನಿಮ್ಮಿಂದನೇ, ಹೆಣ್ಣು ಮಕ್ಕಳಿಂದ. ಹಾಗಾಗಿ ಯಾರೆಲ್ಲ ಹೊಸದಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಿದ್ದಾರೆ, ಶಾಸ್ತ್ರೋಕ್ತವಾಗಿ ಮೊದಲು ದೇವರ ಮನೆಯಲ್ಲಿ ಪೂಜೆ ಮಾಡಿ, ತದನಂತರ ಗಂಡನ ಪಾದವನ್ನು ಪೂಜೆ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆ ಮನೆ ನೋಡಿ, ನಿಮ್ಮ ಮನೆಯೂ ಕೂಡ ಅಭಿವೃದ್ಧಿ, ನೀವು ಹೋಗೋದಂಥ ಮನೆಗೂ ಕೂಡ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು, ಒಂದು ಸಣ್ಣ ವಿಚಾರ. ಹೊಸದಾಗಿ ಮದುವೆ ಆಗಿರೋರು ಆಷಾಢಕ್ಕಂತ ನಿಮ್ಮ ತವ್ರ ಮನೆಗೆ ಹೋಗಿರ್ತೀರ, ಮನೆಗೆ ಬಂದಿರೋದಿಲ್ಲ ಅಂಥವರು ನಿಮ್ಮ ಗಂಡನೇ ನಿಮ್ಮ ಮನೆಗೆ ಕರೆಸ್ಕೊಂಡು ಅಲ್ಲಿ ಇವತ್ತು, ಯಾಕೆಂದರೆ ಅಮಾವಾಸ್ಯೆ ಹಿಂದಿನ ದಿನವೇ ನೀವು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಅಮಾವಾಸ್ಯೆ ನಂತರ ನೀವು ಮನೆಗೆ ಬರುವಂಥದ್ದು ಮಾಡ್ಕೊಳ್ಳಿ, ಅನುಕೂಲಗಳಾಗುತ್ತೆ. ತುಂಬ ಜನ ಈ ಪ್ರಶ್ನೆ ಕೇಳ್ತಾ ಇದ್ರು. ಹಾಗಾಗಿ ಒಳ್ಳೆಯದಾಗುತ್ತೆ. ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆಗೂ ನಿಮ್ಮ ಅವರಂತಹ ಮನೆಗೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಮದುವೆ ಆಗಿದ್ದಾರೆ ಅವರು ಕೂಡ ಇದನ್ನು ಮಾಡಿಕೊಂಡಾಗ ಶುಭಪ್ರದ ಕಲ್ಯಾಣಪ್ರದ ಆಗುವಂಥದ್ದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ